ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರದ ಕದನ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದೀವಿ. ಪ್ರತಿದಿನ ಈ ಪೊಲಿಟಿಕಲ್ ನ್ಯೂಸ್ ಅನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಇದರ ಬೆನ್ನಲ್ಲೇ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಜುಲೈ 19ನೇ ತಾರೀಕು ಮೈಸೂರಿನಲ್ಲಿ ಸಿಎಂ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. 3 ದಿನಗಳ ಮೈಸೂರು ಪ್ರವಾಸದಲ್ಲಿ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಸಾಧನಾ ಸಮಾವೇಶದ ಹೆಸರಲ್ಲಿ ಸಿಎಂ ಶಕ್ತಿ ಪ್ರದರ್ಶನ, ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಸಮಾವೇಶದ ಕಂಪ್ಲೀಟ್ ಜವಾಬ್ದಾರಿಯನ್ನ ಸಿಎಂ ಅವರ ಆಪ್ತ ಮಹದೇವಪ್ಪ ಅವರ ಹೆಗಲಿಗೆ ವಹಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಯಾರೇ ಆ ಪೊಸಿಷನಲ್ಲಿ ಕೂತವರು ಸಾಧನಾ ಸಮಾವೇಶನವನ್ನು ಮಾಡೋದ್ರ ಮೂಲಕ ತಮ್ಮ ವರ್ಚಸ್ಸು ಇನ್ನಷ್ಟು ವೃದ್ಧಿ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ನಾನು ಅಧಿಕಾರಕ್ಕೆ ಬಂದಮೇಲೆ ಇಂತಿಂಥದ್ದೆಲ್ಲ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅತಿ ದೊಡ್ಡ ವೇದಿಕೆ ಇದು. ಲಾಸ್ಟ್ ಟೈಮ್ ಒಂದು ಪ್ರಾಬ್ಲಮ್ ಆಗಿತ್ತು, ಹಿಂದೆ ಹಾಸನದಲ್ಲಿ ನಾವು ನೋಡಿದ್ವಿ. ಇವರನ್ನ ಕೇಂದ್ರೀಕರಿಸಿಕೊಂಡು ಸಮಾವೇಶ ಮಾಡಬೇಕು ಅಂದಾಗ ಕಂಪ್ಲೀಟಾಗಿ ಇಡೀ ಸಮಾವೇಶವನ್ನು ಟೇಕ್ ಓವರ್ ಮಾಡಿದ್ದು ಯಾರಪ್ಪ ಅಂತ ಕೇಳಿದ್ರೆ ಅದು ಡಿ ಕೆ ಶಿವಕುಮಾರ್. ಸೊ ತುಂಬ ಕ್ಲೆವರ್ ಆಗಿ ಸಾಧನಾ ಸಮಾವೇಶವನ್ನು ಮೈಸೂರಿನಲ್ಲೇ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಕ್ರೆಡಿಟ್ ಯಾರು ಟೇಕ್ ಓವರ್ ಮಾಡೋದು ಬೇಕಾಗಿಲ್ಲ ಅನ್ನೋದು ಪ್ರಾಬಬ್ಲಿ ಸಿದ್ದರಾಮಯ್ಯ ಅವ್ರ ಲೆಕ್ಕಾಚಾರ ಅಂತ ಅನ್ಸುತ್ತೆ. ಹೀಗಾಗಿ ಮೈಸೂರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮತ್ತೆ ಕಂಪ್ಲೀಟ್ ಪ್ರೋಗ್ರಾಮ್ ಜವಾಬ್ದಾರಿನೆಲ್ಲ ಮಹದೇವಪ್ಪ ಅವರು ಕೊಟ್ಟಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಶಾಸಕರ ಜೊತೆಗೆ ಕೂಡ ಸಭೆಯನ್ನ ಕರೀಲಿಕ್ಕಿದ್ದಾರಂತೆ ಮುಖ್ಯಮಂತ್ರಿಗಳು. ಶಾಸಕರ ಇನ್ನಷ್ಟು ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಜುಲೈ 21ನೇ ತಾರೀಕು ಶಾಸಕರ ಸಭೆಯನ್ನ ಸಿಎಂ ಕರೆದಿದ್ದಾರೆ. 1-to-1 ಸಭೆ ನಡೆಸಿ ಸಮಸ್ಯೆಯನ್ನ ಆಲಿಸೋದಕ್ಕೆ ಚಿಂತನೆ. ದಿನಕ್ಕೆ 10ರಿಂದ 12 ಶಾಸಕರಿಗೆ ಟೈಮ್ ಕೊಟ್ಟು ಎಲ್ಲರ ಹತ್ರ ಕೂಡ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ, ಸಚಿವರಿಂದ ಕಿರಿಕಿರಿ ಆಗ್ತಾ ಇದೆಯಾ ಅಥವಾ ಏನು ಕತೆ ಅಂತೆಲ್ಲ ಕೇಳ್ತಾರಂತೆ. ಸೊ ಇದು ಅಸಮಾಧಾನ ತಣಿಸೋ ಕೆಲಸನ ಅಥವಾ ಅವರ ವಿಶ್ವಾಸವನ್ನು ಇನ್ನಷ್ಟು ವೃದ್ಧಿಸಿಕೊಳ್ಳುವಂತಹ ಲೆಕ್ಕಾಚಾರನ ಅನ್ನೋದು ಕುತೂಹಲ. ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲನೇ ಇಲ್ಲ ಬಿಡಿ ಅಂತೆಲ್ಲ ಹೇಳೋ ಮೂಲಕ ಅವರೊಬ್ಬರು ದುರ್ಬಲ ನಾಯಕ ಅಂತ ಬಿಂಬಿಸೋ ಕೆಲಸವನ್ನು ರಾಷ್ಟ್ರೀಯ ಮಾಧ್ಯಮದಲ್ಲಿ ಮಾಡಿದ್ರು. ಅದಾದಮೇಲೆ ಈಗ ಈ ಶಾಸಕರ ಮೀಟಿಂಗ್ ಕರೀತಾ ಇರೋದು ಒಂದಕ್ಕೊಂದು ಕನೆಕ್ಷನ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಮೊನ್ನೆ ಅಷ್ಟೇ ಸುರ್ಜೇವಾಲಾ ಬಂದು ಹೋದ್ರು, ಅವರು ಎಲ್ಲ ಕಂಪ್ಲೇಂಟ್ ಕಾಪಿನೆಲ್ಲ ತಗೊಂಡು ಹೋಗಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಶಾಸಕರ ಜೊತೆಗೆ ಯಾವ ರೀತಿ ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ನ ಔಟ್ಕಮ್ ಏನು, ಹೆಂಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಕುತೂಹಲ.